ಹಾಯ್ ಗುಡ್ ಮಾರ್ನಿಂಗ್. ದಿಸ್ ವಾಣಿ ಮಂಜುನಾಥ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾರ್ನಿಂಗ್ ಸೆಷನ್ ಒಂದು ಟ್ರೇಡ್ ನೋಡೋದಾದರೆ ಆಫ್ಟರ್ 2 days ಹಾಲಿಡೇಸ್ ನಮಗೆ ಒಂದು ಏನು ತೋರಿಸಿದೆ, ಲಾಸ್ಟ್ ವೀಕೆಲ್ಲ ಮೇಜರ್ ನಮಗೆ ಫಾಲ್ ಸಿಕ್ಕಿತ್ತು ಅಲ್ವಾ. ಸೊ ಇವತ್ತು ನನಗೆ ಮಾರ್ನಿಂಗ್ ಡೇಟಾಸ್ ನೋಡಿದಾಗೆಲ್ಲ ಗ್ಲೋಬಲ್ ಡೇಟಾಸ್ ಎಲ್ಲ ಫುಲ್ಲಿ ಪಾಸಿಟಿವ್ ಕಾಣಿಸ್ತಿದೆ. ಹಾಗೆ ನಮ್ಮ ಮಾರ್ಕೆಟ್ ಕೂಡ ಗ್ಯಾಪ್ ಅಪ್ ಆಗುವ ಎಲ್ಲ ಒಂದು ಲಕ್ಷಣಗಳನ್ನ ತೋರಿಸ್ತಾ ಇದೆ. ಸೊ ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಒಂದು ಲೆವೆಲ್ಸನ್ನು ನೋಡ್ಕೊಂಡು ಬರೋಣ. ಲೆಸ್ ಟೈಮ್ ಟು ದ ನಿಫ್ಟಿ ಚಾರ್ಟ್. ಸೊ ನಿಫ್ಟಿ ಎಲ್ಲೆಲ್ಲಿ ನಮಗೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಸಿಗುತ್ತೆ ಅಂತ ನೋಡೋಣ, ಓಕೆನಾ. ಸೊ ರೈಟ್ ನಾವು ನಮಗೆ ಏನು ಕ್ಲೋಸಿಂಗ್ ಬೇಸಿಸಲ್ಲಿ ನಮಗೆ 22,124 ಒಂದು ಕ್ಲೋಸಿಂಗ್ ಅಲ್ಲಿ ಸಿಕ್ಕಿದೆ. ಸೊ ನಮಗೊಂದು ಗ್ಯಾಪ್ ಅಪ್ ಆಗ್ತಾ ಇರೋದ್ರಿಂದ ಪ್ರಾಬಲಿ ಒಂದು 100 ಪಾಯಿಂಟ್ ಗ್ಯಾಪ್ ಅಪ್ ಸಿಗ್ಬೋದು. ಸೊ 100 ಪಾಯಿಂಟ್ ಅಂತಂದರೆ ಅಬೋ ದಿಸ್ ಲೈನ್ 22,200 ಹತ್ರ ಒಂದು ಓಪನ್ ಸಿಗ್ಬೋದು. ಇಮಿಡಿಯೇಟ್ ಹ್ಯಾವ್ ಟು ವೆಯ್ಟ್ ಫಾರ್, ಯಾಕಂತಂದರೆ ಡ್ರಾಸ್ಟಿಕ್ ಫಾಲ್ ಆಗಿರೋದ್ರಿಂದ ಅದು ಗ್ಯಾಪ್ ಅಪ್ ಅಷ್ಟು ಹೋಲ್ಡ್ ಆಗೋದು ಸ್ವಲ್ಪ ಕಷ್ಟ. ಅದು ಇಮಿಡಿಯೇಟ್ ಒಂದು ಸೆಲ್ ಆಫ್ ಕೂಡ ಆಗ್ಬೋದು. ಸೊ ಬಟ್ ನಮಗೆ ಒಂದು ಸಪೋರ್ಟ್ ಝೋನ್ ಒಂದು ಇಟ್ಕೊಂಡು ವಿ ಕ್ಯಾನ್ ಟ್ರೇಡ್. ಸಿ ದಿಸ್ ಮೈ ಯಾವುದದು 22,200 ಒಂದು ರೆಸಿಸ್ಟೆನ್ಸ್ ಇಮಿಡಿಯೇಟ್ ಸಿಗುತ್ತೆ ನಮಗೆ. ಅಲ್ಲೇ ಓಪನ್ ಆಗೋದ್ರಿಂದ ಈ ಏರಿಯಾ ಒಂದು ರೆಸಿಸ್ಟೆನ್ಸ್ ಆಗುತ್ತೆ, ಓಕೆನಾ. ಸೊ ಮಾರ್ಕೆಟ್ ಓಪನ್ ಈ ಏರಿಯಾದಲ್ಲಿ ಆಗಿ ಪುನಃ ಇಲ್ಲಿ ರೀಟ್ರೇಸ್ಟ್ ಮಾಡಿಕೊಂಡು ಮೇಲೆ ಹೋದರೆ ದ ಟ್ರೆಂಡ್ ವಿಲ್ ಕಂಟಿನ್ಯೂ. ಸೊ ಟ್ರೆಂಡ್ ಕಂಟಿನ್ಯೂ ಆದರೆ ಇಲ್ಲಿ ನಮಗೆ ನೆಕ್ಸ್ಟ್ ಇದು ಟಾರ್ಗೆಟ್ಗಳು ಈ ಏರಿಯಾ ಟಾರ್ಗೆಟು, ಹಾಗೆ 22,385 ಬೈ ದ ಮೇಜರ್ ಇದು ರೆಸಿಸ್ಟೆನ್ಸ್ ಪಾಯಿಂಟು. ಸೊ ಇಮಿಡಿಯೇಟ್ ನಮಗೆ ಯಾವುದು 22,270 ಅರೌಂಡ್ 300 ಹತ್ರ ಒಂದು ರೆಸಿಸ್ಟೆನ್ಸ್ ಪಾಯಿಂಟ್ ಇದೆ ಈ ಏರಿಯಾ. ಅಂದರೆ ಮಾರ್ಕೆಟ್ ನಮಗೆ ಗ್ಯಾಪ್ ಅಪ್ ಅನ್ನೋದು ಗೊತ್ತಾಯಿತು. ಸೊ ವೆಯ್ಟ್ ಫಾರ್ 15 minutes, ಯಾಕಂದರೆ ಹೋಲ್ಡ್ ಮಾಡಬೇಕಲ್ಲ. ಸೊ ಒಂದು ಬೇಸ್ ಕ್ರಿಯೇಟ್ ಆದಮೇಲೆ ನೆಕ್ಸ್ಟ್ ನಮ್ಮ ಒಂದು ಝೋನಿಗೆ ಬಂದ ನಂತರ ವಿ ಕ್ಯಾನ್ ಪ್ಲ್ಯಾನ್ ಫಾರ್ ಬೈಯಿಂಗ್. ಆರ್ ಎಲ್ಸ್ ಇಮಿಡಿಯೇಟ್ ಇಲ್ಲೇ ಓಪನ್ ಆಗಿ ರಿಜೆಕ್ಷನ್ ಆಯಿತು ಅಂತಂದರೆ ವಿ ಕ್ಯಾನ್ ಸಿ ಟಿಲ್ ದಿಸ್ ಏರಿಯಾ, ಈ ಏರಿಯಾವರೆಗೂ ಒಂದು ಮತ್ತು ಪುನಃ ಇಲ್ಲಿಂದ ಬರೋದಕ್ಕೆ ಚಾನ್ಸ್ ಇದೆ. ಎಲ್ಲದು 22,000 ಮೇಲ್ಗಡೆ ಓಪನ್ 200ವರೆಗೂ ದೇರ್ ಇಸ್ ಮತ್ತು ಒಂದು ಸೆಕೆಂಡ್ ಚಾನ್ಸ್. ಇಲ್ಲಿ ನಮ್ಮ ಒಂದು ಪ್ರೈಸ್ ಆಕ್ಷನ್ ಪ್ರಕಾರ ನೋಡ್ಕೊಂಡು ಒಂದು ಟ್ರೇಡನ್ನು ತೊಗೊಳ್ಬೋದು. ಇದನ್ನ ನಿಫ್ಟಿಯ ಒಂದು ಅನಿಸ್ತದೆ. ಇವತ್ತು ಮೇನ್ಲಿ ಫೋಕಸ್ ಆಗಿ ಗೊತ್ತಾ, ಒಂದು IT ಸೆಕ್ಟರ್ನ ವಿ ಕ್ಯಾನ್ ಫೋಕಸ್. ಯಾಕಂದರೆ ಗ್ಲೋಬಲ್ ಮಾರ್ಕೆಟ್ ಎಲ್ಲ ಪಾಸಿಟಿವ್ ಇರೋದ್ರಿಂದ ಅದೇ ತುಂಬ ನಮಗೆ ಡ್ರ್ಯಾಗ್ ಮಾಡಿದ್ದು ನಿಫ್ಟಿನಲ್ಲಿ. ಸೊ ಅದಕ್ಕೆ ಒಂದು ಇವತ್ತು ಒಂದು ಪವರ್ ಬಂದಿದೆ ಅಂತ ಹೇಳ್ಬೋದು. ವಿ ಕ್ಯಾನ್ ಫೋಕಸ್ ಆನ್ IT ಸೆಕ್ಟರ್. ಸೊ ಲೆಟ್ಸ್ ಡ್ರೈವ್ ಇನ್ ಟು ದ ಹಾಗೆ ಲೋವರ್ ಸೈಡ್ ನೋಡಬೇಕಲ್ಲ. ಸೊ ಇಫ್ ಸಪೋಸ್ ಇದು ಹೋಲ್ಡ್ ಮಾಡದೇನೆ ಕೆಳಗಡೆ ಬಂತು ಅಂತಂದರೆ ನಿಫ್ಟಿ ಬಂದುಬಿಟ್ಟು ನನಗೆ 22,100 ಹಾಗೆ 22,000 ದಿಸ್ ದ ಮೈ ಮೇಜರ್ ಸಪೋರ್ಟ್. ಇದು S1 S2, ದಿಸ್ ಈಸ್ S1, ಓಕೆ, ದಿಸ್ ಈಸ್ R2 ಆ್ಯಂಡ್ R1. R1 ಅಂತ ಏನಾದ್ರು ಇಮಿಡಿಯೇಟ್ ಬಂತು ಅಂತಂದರೆ ವಿ ಕ್ಯಾನ್ ಸಿ ಒಂದು ಸ್ಲೈಟಾಗಿ ಒಂದು ರಿವರ್ಸಲ್ನ ಏರಿಯಾದಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಐ ಹೋಪ್ ನಿಮಗೆ ಇದು ನಿಫ್ಟಿದೊಂದು ಅನಾಲಿಸಿಸ್ ಗೊತ್ತಾಯಿತು ಅಂದ್ಕೊಳ್ತೀನಿ. ಸೊ ವಿಲ್ ಮೂವ್ ಆನ್ ಟು ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ ಆಲ್ಮೋಸ್ಟ್ ಇವತ್ತು ಅದು ಕೂಡ ಗ್ಯಾಪ್ ಅಪ್ ಆಗೋ ಒಂದು ಚಾನ್ಸಸ್ ಇರೋದ್ರಿಂದ, ಬಟ್ ಈ ಲೋ ಒಂದು ಹೋಲ್ಡ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಮೇಜರ್ ಇದೆಲ್ಲ ಸಪೋರ್ಟ್ ಇದು ಹೋಲ್ಡ್ ಮಾಡಿದ್ರೆ ಇಸ್ ಗುಡ್ ಸೈನ್ ಫಾರ್ ಯು ಟರ್ನ್ ಅಂತ ಅನ್ಕೋಬೋದು. ಫಾರ್ ಎ ಫ್ಯೂ ಡೇಸ್ಗೋಸ್ಕರ ಒಂದು ರಿವರ್ಸಲ್ ಆಗ್ಬೋದು ಇಲ್ಲಿಂದ. ಸೊ ನಮಗೆ ಈಗ ಮಾರ್ಕೆಟ್ ಎಲ್ಲಿ ಓಪನ್ ಆಗ್ತಾಯಿದೆ ಆಲ್ಮೋಸ್ಟ್ ಒಂದು 100 ಅಂತಂದರೆ ಇದೊಂದು ಈ ಏರಿಯಾದಲ್ಲಿ ಓಪನ್ ಆಗ್ಬೋದು. ನಮಗೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಬಂದುಬಿಟ್ಟು 48,500 ಇಮಿಡಿಯೇಟ್ ರೆಸಿಸ್ಟೆನ್ಸ್. ಓಕೆ, ಇದನ್ನು ಬ್ರೀಚ್ ಮಾಡ್ತು ಅಂತಂದರೆ ನೆಕ್ಸ್ಟ್ ಲೆವೆಲ್ ಈಸ್ 48,800 ಝೋನ್. ನನಗೆ ಈ ಏರಿಯಾಸ್ ಮೇಜರ್ ರೆಸಿಸ್ಟೆನ್ಸ್. ದಿಸ್ R2, ದಿಸ್ ಈಸ್ R1. ಆಮೇಲೆ ಪುನಃ ಏನಾದ್ರು ಗ್ಯಾಪ್ ಅಪ್ ಆಗಿ ಈ ಏರಿಯಾ ಬಂತಂದರೆ ದಿಸ್ ಏರಿಯಾ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಆಗುತ್ತೆ. ವಿಲ್ ಸಿ ಹೇಗೆ ಹೋಲ್ಡ್ ಮಾಡುತ್ತೆ ಈ ಲೆವೆಲ್. ಇಫ್ ಲೆವೆಲ್ಸ್ ಬ್ರೇಕ್ಸ್ ಆಗ ನಮಗೆ ಅಗೇನ್
ಈ ಏರಿಯಾನ ಮತ್ತೆ ರೀಟೆಸ್ಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ನಾವು ಇವತ್ತಿನ ಒಂದು ಇದನ್ನು ತೊಗೊಂಡ್ರೆ ಮಾರ್ಕೆಟ್ ಈಸ್ ಗೋಯಿಂಗ್ ಟು ಓಪನ್ ಇನ್ ದಿಸ್ ರೇಂಜ್. ಈ ರೇಂಜಲ್ಲಿ ಓಪನ್ ಆಗಿ ಸ್ವಲ್ಪ ಸ್ಲೈಟ್ ಅದು ತೊಗೊಂಡು ಇಲ್ಲೇನಾದ್ರು ಈ ಒಂದು ಏರಿಯಾದಲ್ಲೇನೆ ಪ್ರೈಸ್ ಆಕ್ಷನ್ ಮಾಡಿ ಪುನಃ ಮೇಲೆ ತೊಗೊಳ್ತು ಅಂತಂದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಹೈಯರ್ ಮೂವ್ ಫ್ರಮ್ ದಿ ಇಯರ್. ಅಲ್ಲಿಂದ ಒಂದು 200 to 300 ಪಾಯಿಂಟ್ ರೇಂಜಿಗೆ ನಮಗೆ ಒಂದು ಟ್ರೇಡ್ಗೆ ಸಿಗುತ್ತೆ ಇವತ್ತು. ಸೊ ದಿಸ್ ಮೈ ಬ್ಯಾಂಕ್ ನಿಫ್ಟಿ ಲೆವೆಲ್. ಹಾಗೆ FIs ಎಲ್ಲ ಇದು ಡೇಟಾಸ್ ನೋಡೋದಾದರೆ ಅವ್ರೇನು ಮಾಡಿದ್ರೆ ಮೊನ್ನೆ ಎಲ್ಲ ಫುಲ್ಲಿ ಸೆಲ್ ಮಾಡ್ಕೊಂಡು ಹೋಗಿದ್ರೆ. ಹಾಗೆ ಏನಾಗಿದೆ, ಕ್ಯಾಶಲ್ಲಿ ಸೆಲ್ ಆಗಿದೆ, ಬಟ್ ಫ್ಯೂಚರಲ್ಲಿ ಏನಾಗಿದೆ, ಬೈ ಆಗಿದೆ. CA ನೋಡಿದ್ರೆ ಗೊತ್ತಾಗುತ್ತೆ. ಇದೆ DAs FIs ಇದು ಸೆಲ್ ಮಾಡಿದ್ದಾರೆ. DAs ಅಷ್ಟೇ ಒಂದು ನಿಯರ್ ಬೈ ಕ್ವಾಂಟಿಟಿ ಅದಕ್ಕಿಂತ ಜಾಸ್ತಿ ಇದೆ, ಬೈ ಮಾಡಿದ್ದಾರೆ. ಸೊ FIs ಇದು ಫ್ಯೂಚರ್ನಲ್ಲಿ ಏನು ಮಾಡಿದ್ದಾರೆ, ಫ್ಯೂಚರ್ ಸ್ಟಾಕ್ನ ಬೈ ಮಾಡಿದ್ದಾರೆ ಅವರು. ಸೊ ವಿ ಕ್ಯಾನ್ ಇದ್ರ ಮುಖಾಂತರ ನಮ್ಗೊಂದು ಗೊತ್ತಾಗ್ತದೆ ಏನಾಗಿದೆ, ದೇ ಆರ್ ಲಾಂಗ್ ಇನ್ ಸ್ಟಾಕ್. ಫ್ಯೂಚರಲ್ಲಿ ಇದು ಮಾಡಿದ್ದಾರೆ ಎಲ್ಲ ಕ್ಯಾಶಲ್ಲಿ ಸೆಲ್ ಮಾಡಿಬಿಟ್ಟು. ಸೊ ಇಟ್ ಇಂಡಿಕೇಟ್ಸ್ ಒಂದು ಪಾಸಿಟಿವ್ ಸೈನ್ ಅದು. ಹಾಗಾಗಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಒಂದು ಪಾಸಿಟಿವ್ ಮೂವ್, ಎಸ್ಪೆಷಲಿ ಇನ್ ಡ್ರ್ಯಾಗ್ ಆಗಿರೋ ಸೆಕ್ಟರ್ ನಮಗೆ IT ಸೆಕ್ಟರ್ ಆಗುತ್ತೆ. ವಿ ಕ್ಯಾನ್ ಫೋಕಸ್ ಆನ್ IT ಸೆಕ್ಟರ್. ಯಾಕಂದರೆ ಬ್ಯಾಂಕ್ ನಿಫ್ಟಿ ಆಲ್ರೆಡಿ ಮೊನ್ನೆ ಒಂದು ಅಷ್ಟು ನಿಫ್ಟಿ ಬಿದ್ದರೂ ಕೂಡ ಅಷ್ಟು ಬೀಳ್ತಾರಲ್ಲ, ಇಟ್ ವಾಸ್ ಹೋಲ್ಡಿಂಗ್ ದಟ್ ಏರಿಯಾ ಕ್ವೈಟ್ ನಾರ್ಮಲಿ. ಅದು ಕೂಡ ಒಂದು ಪಾಸಿಟಿವ್ ಇರುತ್ತೆ. ಮೇಜರ್ ಆಗಿ ಕ್ಯಾನ್ ಫೋಕಸ್ ಆನ್ IT ಸೆಕ್ಟರ್. ಐ ಹೋಪ್ ನಿಮ್ಗೆ ಇವತ್ತು ಮಾರ್ನಿಂಗ್ ಟ್ರೇಡ್ದೊಂದು ಐಡಿಯಾ ಸಿಕ್ತು ಅಂತ ಅಂದ್ಕೊಳ್ತೀನಿ. ಸೊ R1 R2 ಹಾಕಿಬಿಡುವ ಅಂತಲ್ವಾ. ದಿಸ್ ಈಸ್ R2. ಈ ಏರಿಯಾ ಬಂದ್ಬಿಟ್ಟು R1. ದಿಸ್ ಈಸ್ ಸಪೋರ್ಟ್ ಟು 1. ಇದು ಸಪೋರ್ಟ್ 2. ಇಫ್ ಏನಾದ್ರು ಗ್ಯಾಪ್ ಅಪ್ ಆಗಿ ಪುನಃ ಈ ಝೋನ್ ಟೆಸ್ಟ್ ಮಾಡಿ ಹಾಗೆ ಬಂತು ಅಂತಂದರೆ ನನಗೆ ಲೋವರ್ ಸೈಡ್ ಝೋನು ಓಪನ್ ಆಗುತ್ತೆ. ಇಲ್ಲ ಅಂತಂದರೆ ಇಫ್ ಇಟ್ ಹೋಲ್ಡ್ಸ್ ದಿಸ್ ಏರಿಯಾ ಅಗೈನ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಹೈಯರ್ ಝೋನ್ ಅಂತ ಹೇಳ್ಬೋದು. ಸೊ ಇದು ನನ್ನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಒಂದು ಅನಾಲಿಸಿಸ್. ಐ ಹೋಪ್ ನಿಮಗೆಲ್ಲ ಒಂದು ಇನ್ಫಾರ್ಮೇಟಿವ್ ಸಿಕ್ತು ಅಂತ ಅಂದ್ಕೊಡ್ತೀನಿ ಮಾರ್ನಿಂಗ್ ಟ್ರೇಡ್ಗೋಸ್ಕರ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.